ವರ್ಸಸ್ ಒಕ್ಕಲಿಗ, ಹೊಸ ಲೆಕ್ಕಾಚಾರ, ಹಳೆ ಬಾಕಿ. ದೇವೇಗೌಡರು ವರ್ಸಸ್ ಯಡಿಯೂರಪ್ಪ, ಮಾತು ತಪ್ಪಿದ್ಯಾರು, ಕೊಟ್ಟು ಕೆಟ್ಟಿದ್ಯಾರು? ಮೈತ್ರಿ ಅನಿವಾರ್ಯತೆ ಯಾರಿಗೆ? ದಳ ಏರಿಗೆ, ಕಮಲ ನೀರಿಗೆ. ಗ್ಯಾರಂಟಿ ಸರ್ಕಾರಕ್ಕಿಲ್ಲ ಸಂಕಷ್ಟ, ಮೈತ್ರಿ ಗೊಂದಲದಲ್ಲೇ ಕೈ ಬಚಾವ್. ಲೇಡೀಸ್ ಅಂಡ್ ಜೆಂಟಲ್ಮನ್, ಕರ್ನಾಟಕದಲ್ಲಿ ರಾಜಕಾರಣ ರೋಚಕ ಘಟ್ಟದತ್ತ ಸಾಗ್ತಾ ಇದೆ. ಒಂದ್ ಕಡೆ ದೇವೇಗೌಡರ ಜೆಡಿಎಸ್ ಹಾಗೆ ಬಿಜೆಪಿ ಮೈತ್ರಿಯ ಬಗ್ಗೆ ವ್ಯಾಪಕ ಅಪಸ್ವರಗಳು ಕೇಳ್ಬರ್ತಾ ಇದೆ. ಮತ್ತೊಂದು ಕಡೆ ದೋಸ್ತಿ ಪಕ್ಷದ 10ಕ್ಕೂ ಹೆಚ್ಚು ಶಾಸಕರು ಕ್ರಾಸ್ ವೋಟಿಂಗ್ ಅನ್ನ ಮಾಡಿ ಸಿಕ್ಕಿಬಿದ್ದಿದ್ದಾರೆ. ವಿಜೇಂದ್ರ ನಾಯಕತ್ವ ಡೋಲಾಯಮಾನ ಸ್ಥಿತಿಯಲ್ಲಿದ್ರೆ ಕುಮಾರಣ್ಣ ಕೇಂದ್ರ ಸಚಿವ ಸಂಪುಟದಿಂದ ಹೊರಬರುವಂತಹ ತೀರ್ಮಾನಕ್ಕೆ ಬಂದಿದ್ದಾರಂತೆ. ಅಷ್ಟಕ್ಕೂ ಮೈತ್ರಿ ಕರ್ನಾಟಕದಲ್ಲಿ ವರ್ಕೌಟ್ ಆಯಿತು ಅಂದ್ರೆ ಆನ್ಸರ್ ಮಾತ್ರ ನೋ ಕಮೆಂಟ್ ಅನ್ನೋ ತರ ಇದೆ. ಈ ಮೈತ್ರಿಯ ಅನಿವಾರ್ಯತೆ ಜೆಡಿಎಸ್ಗೂ ಇಲ್ಲ, ಬಿಜೆಪಿಗೂ ಇಲ್ಲ ಅನ್ನುವಂತಹದ್ದು ಆಯಾ ಪಕ್ಷಗಳ ನಾಯಕರೇ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಒಕ್ಕಲಿಗ ಮತ್ತು ಲಿಂಗಾಯತ ಕಾಂಬಿನೇಷನ್ಗೆ ಏನಾಯ್ತು? ಮೋದಿ, ಅಮಿತ್ ಶಾ, ದೇವೇಗೌಡರು ಲೆಕ್ಕ ತಪ್ಪಿದ್ದಲ್ಲಿ ಡಿಕೆ ಶಿವಕುಮಾರ್ ಗೆದ್ದು ಬಿಟ್ರಾ? ಮೈತ್ರಿ ಮುಂದಿನ ದಾರಿ ಯಾವುದು? ಈ ಎಲ್ಲ ವಿಷಯಗಳ ವಿಶೇಷ ಇನ್ಸೈಡ್ ಅಪ್ಡೇಟ್. ವೆಲ್ಕಮ್ ಟು ವಾಂಟೇಜ್ ವಿತ್ ನಿಶ್ಚಿತ. ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ಎಸ್ ವೀಕ್ಷಕರೇ, ಬಿಜೆಪಿಗೆ ಜನತಾದಳ ಮೈತ್ರಿ ಅನಿವಾರ್ಯ, ಇಲ್ದಿದ್ರೆ ವಿರೋಧ ಪಕ್ಷದ ಸ್ಥಾನವೇ ಗತಿ ಅನ್ನುವಂತಹದ್ದು ಕರ್ನಾಟಕ ರಾಜಕಾರಣದ ಒಂದು ಕಟು ವಾಸ್ತವ. ಕರ್ನಾಟಕ ರಾಜಕಾರಣದಲ್ಲಿ ಬಿಜೆಪಿ ಎದುರಿಸ್ತಾ ಇರುವಂತಹ ಅತಿ ದೊಡ್ಡ ಸಂಕಟ ಯಾವುದು ಅಂತ ಕೇಳಿದ್ರೆ ಉತ್ತರ ಒಂದೇ, ಜನಮನ ಸೆಳೆಯುವಂತಹ ರಂಗು ರಂಗಿನ ನಾಯಕತ್ವದ ಕೊರತೆ. ಇಡೀ ರಾಜ್ಯದಾದ್ಯಂತ ಎಲ್ಲ ಸಮುದಾಯಗಳ, ಎಲ್ಲ ಪ್ರದೇಶಗಳ ಮತದಾರರ ಮನಸ್ಸನ್ನ ತಲುಪಬಲ್ಲಂತಹ ಒಂದು ಶಕ್ತಿಶಾಲಿ ನಾಯಕ ಬಿಜೆಪಿಯಲ್ಲಿ ಇಲ್ಲ ಅನ್ನುವಂತಹ ಸಂಗತಿ ಇವತ್ತು ರಹಸ್ಯವಾಗಿ ಉಳಿದುಕೊಂಡಿಲ್ಲ. BS ಯಡಿಯೂರಪ್ಪ ಅವರು ಲಿಂಗಾಯತ ಸಮುದಾಯದ ಬಲದ ಮೇಲೆ ಕರ್ನಾಟಕ ಬಿಜೆಪಿಯನ್ನ ಬೆಳೆಸಿದಂತಹ ಮಹಾನ್ ನಾಯಕ. ಆದರೆ ಅವರ ವಯಸ್ಸು ಹಾಗೆ ಆರೋಗ್ಯ ಮುಂದಿನ ಚುನಾವಣಾ ಕದನದಲ್ಲಿ ಅವರ ಸಕ್ರಿಯ ಭಾಗವಹಿಸುವಿಕೆಯನ್ನ ಅನಿಶ್ಚಿತತೆಗೊಳಿಸಿದೆ. ನಾಯಕತ್ವದ ವಿಚಾರ ಬಿಜೆಪಿಯ ವರಿಷ್ಠರಿಗೆ ದೊಡ್ಡ ತಲೆನೋವನ್ನ ತಂದಿಟ್ಟಿದೆ. ರಾಜ್ಯ ಬಿಜೆಪಿಯ ಅಧ್ಯಕ್ಷ BY ವಿಜೇಂದ್ರ ಒಳಗಿನಿಂದಲೇ ವಿರೋಧವನ್ನ ಎದುರಿಸ್ತಾ ಇದ್ದಾರೆ. ಹಿರಿಯ ನಾಯಕರಾದಂತಹ ಪ್ರಹ್ಲಾದ್ ಜೋಶಿ, ಬಸವರಾಜ ಬೊಮ್ಮಾಯಿ ತಮ್ಮದೇ ಪ್ರಭಾವದ ವಲಯದಲ್ಲಿ ಗಟ್ಟಿಯಾಗಿದ್ರೂ ಕೂಡ ಇನ್ನು ಇಡೀ ರಾಜ್ಯದ ಪ್ರತಿಯೊಂದು ಮೂಲೆ ಮೂಲೆಯಲ್ಲೂ ಅಲೆಯನ್ನು ಬೀಸಬಲ್ಲಂತಹ ಸಾಮರ್ಥ್ಯ ಅವ್ರಿಗಿಲ್ಲ. ಇತ್ತೀಚಿನ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ತನ್ನದೇ ಶಾಸಕರ ಮೇಲೆ ಹಿಡಿತವನ್ನ ತಪ್ಪಿ ಅಡ್ಡ ಮತದಾನ ಕೂಡ ನಡೆದಿದ್ದು ನಾಯಕತ್ವದ ದೌರ್ಬಲ್ಯವನ್ನ ಬಯಲಿಗೆಳೆದಿದೆ. ಅದರ ಜೊತೆಗೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಸಾಂಪ್ರದಾಯಿಕವಾಗಿ ದುರ್ಬಲವಾಗಿದೆ. ಉತ್ತರ ಕರ್ನಾಟಕದಲ್ಲಿ ಬಲ ಇದ್ರೂ ಕೂಡ ಕರಾವಳಿ ಮತ್ತೆ ಮಧ್ಯ ಕರ್ನಾಟಕದಲ್ಲಿ ಏಕರೂಪದ ಉಪಸ್ಥಿತಿ ಇಲ್ಲ. ಒಕ್ಕಲಿಗ ಮತ್ತು ಅಲ್ಪಸಂಖ್ಯಾತ ಮತಗಳು ಬಿಜೆಪಿಯಿಂದ ದೂರ ಉಳಿತಾ ಇರುವಂತಹ ಸ್ಥಿತಿಯಲ್ಲಿದೆ. ಕೇವಲ ಲಿಂಗಾಯತ ಮತ ಬ್ಯಾಂಕ್ ಅನ್ನೇ ನಂಬಿ ಸ್ವತಂತ್ರ ಬಹುಮತವನ್ನ ಗಳಿಸೋದು ಕೂಡ ಅದು ಸಾಹಸದ ಕೆಲಸ.
ಹಾಗಾದ್ರೆ ಜೆಡಿಎಸ್ ಮೈತ್ರಿಯ ಅಗತ್ಯ ಹಾಗೆ ಅನಿವಾರ್ಯತೆಯ ಇನ್ಸೈಡ್ ಸ್ಟೋರಿ ಏನಿದೆ ಅನ್ನುವಂತಹದನ್ನ ನಾವು ಇವತ್ತು ನೋಡ್ತಾ ಹೋಗೋದಾದ್ರೆ, ಜಾತ್ಯತೀತ ಜನತಾದಳ ಕನಿಷ್ಠ 30ರಿಂದ 40 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಿರ್ಣಾಯಕ ಪ್ರಭಾವವನ್ನು ಹೊಂದಿದೆ. ಇನ್ನು ಒಕ್ಕಲಿಗ ಮತಗಳ ಮೇಲಿನ ಜೆಡಿಎಸ್ ಹಿಡಿತ ಬಿಗಿಯಾಗಿದೆ. ಮಂಡ್ಯ, ಹಾಸನ, ರಾಮನಗರ, ತುಮಕೂರು ಭಾಗದಲ್ಲಿ ಆ ಪಕ್ಷದ ಸಾಂಪ್ರದಾಯಿಕ ನೆಲೆ ಏನಿದೆ ಅದು ಇದುವರೆಗೂ ಕೂಡ ಗಟ್ಟಿಯಾಗಿ ಉಳಿದುಕೊಂಡಿದೆ. ಇದು ಬಿಜೆಪಿಗೆ ಬರೀ ಮೈತ್ರಿಯ ಮೂಲಕ ಮಾತ್ರ ಲಭ್ಯ ಆಗಬಹುದಾದ ರಾಜಕೀಯ ಲಾಭ. ಇನ್ನು 2028ರ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಬಹುಮತ ಗಳಿಸಿದಲ್ಲಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಅಭ್ಯರ್ಥಿಯಾಗುವಂತಹ ಸಾಧ್ಯತೆಯೂ ಕೂಡ ಇಲ್ಲಿ 50-50 ಇದ್ದೇ ಇರುತ್ತೆ. ಜೆಡಿಎಸ್ಗೆ ಪ್ರಮುಖವಾಗಿ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ಸ್ಥಾನಗಳು ಬರೋದಕ್ಕೆ ಕುಮಾರಸ್ವಾಮಿಯವರ ಪಾತ್ರ ಮುಖ್ಯ ಅನ್ನುವಂತಹ ವಾತಾವರಣ ಇದೆ. ಹಾಗೇನಾದ್ರೂ ಜೆಡಿಎಸ್ ಹೆಚ್ಚಿನ ಸ್ಥಾನವನ್ನು ಗಳಿಸಿದ್ರೆ HDKಗೆ ಸಿಎಂ ಪಟ್ಟ ಸಿಗುವಂತಹ ಅವಕಾಶ ಹೆಚ್ಚಾಗಿರುತ್ತೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಇದು ಮೈತ್ರಿಯ ಸಾಧ್ಯತೆನೇ ಎಷ್ಟು ಗಂಭೀರವಾಗಿ ಪರಿಗಣಿಸಲ್ಪಡ್ತಾ ಇದೆ ಅನ್ನುವಂತಹದಕ್ಕೆ ಸಾಕ್ಷಿ ಅನ್ನುವಂತಹ ವಿಶ್ಲೇಷಣೆಯೂ ಸಹ ನಡೀತಾ ಇದೆ. ಮೈತ್ರಿಯಲ್ಲಿ ಸವಾಲುಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಮೈತ್ರಿ ಅನ್ನುವಂತಹದ್ದು ಬರೀ ಘೋಷಣೆಯಿಂದ ನಡೆಯೋದಲ್ಲ. ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಜೆಡಿಎಸ್ ಏಕಾಂಗಿಯಾಗಿ ಸ್ಪರ್ಧೆಯನ್ನು ಮಾಡುತ್ತೆ ಅಂತ ಹಿರಿಯ ನಾಯಕ HD ದೇವೇಗೌಡರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಸ್ವಂತ ಬಲದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಇಂತಹ ವಿರೋಧಾಭಾಸದ ಹೇಳಿಕೆಗಳು ಎರಡೂ ಪಕ್ಷಗಳ ನಡುವಿನ ಆಂತರಿಕ ತಿಕ್ಕಾಟವನ್ನು ತೋರಿಸ್ತಾ ಇದೆ. ಜೊತೆಗೆ ಸಮರ್ಥ ನಾಯಕತ್ವ ಇಲ್ಲದೆ ಹೋದ್ರೆ ಗೆಲುವಿನ ಸಂಖ್ಯೆಗಳು ಕೇವಲ ಕಾಗದದ ಮೇಲಷ್ಟೇ ಉಳಿಯುತ್ತೆ ಅನ್ನುವಂತಹ ಸತ್ಯ ವಿಧಾನ ಪರಿಷತ್ ಚುನಾವಣೆ ಸಹ ತೋರಿಸ್ಕೊಟ್ಟಿದೆ. ಇಲ್ಲಿ ಸೋತಿದ್ದು ಕೇವಲ ಮೈತ್ರಿಯ ಒಮ್ಮತದ ಅಭ್ಯರ್ಥಿ ಮಾತ್ರ ಅಲ್ಲ, ಆ ಪಕ್ಷಗಳ ನಾಯಕತ್ವ ಕೂಡ. ಇನ್ನು ಮೈತ್ರಿ ಪಕ್ಷಗಳಿಗೆ ಇದು ಎಚ್ಚರಿಕೆಯ ಗಂಟೆ ಹೌದು. ವಿಧಾನಸಭಾ ಚುನಾವಣೆ ಹಾಗೆ ವಾಸ್ತವದ ರಾಜಕೀಯ ಪರಿಸ್ಥಿತಿಯನ್ನು ನೋಡಿದ್ರೆ ಸದ್ಯ ಬಿಜೆಪಿ ಹಾಗೆ ಜೆಡಿಎಸ್ ದುರ್ಬಲ ಆಗಿರುವಂತಹ ಕಾರಣ 2028ರ ಗೆಲುವು ತಮ್ಮದೇ ಅನ್ನುವಂತಹ ಆಶಾಭಾವನೆ DK ಶಿವಕುಮಾರ್ ಅವರು ಹೊಂದಿದ್ದಾರೆ. ಕಾಂಗ್ರೆಸ್ ಈ ಅವಕಾಶವನ್ನು ಬಳಸಿಕೊಳ್ಳೋದಕ್ಕೆ ಈಗಾಗಲೇ ಸಿದ್ಧವಾಗಿದೆ. ವಿರೋಧ ಪಕ್ಷಗಳು ಒಗ್ಗಟ್ಟಾಗಿ ನಿಲ್ಲದೆ ಹೋದರೆ ಕಾಂಗ್ರೆಸ್ ಅನಾಯಾಸವಾಗಿ ಮತ್ತೊಮ್ಮೆ ಅಧಿಕಾರವನ್ನು ಹಿಡಿಯಬಲ್ಲದು. ಕರ್ನಾಟಕ ಅನ್ನುವಂತಹ ರಾಜ್ಯ ರಾಜಕೀಯವಾಗಿ ವಿಭಿನ್ನ ಬಣ್ಣಗಳಿಂದ ಕೂಡಿದಂತಹ ಚಿತ್ತಾರ ಇಲ್ಲಿ ಯಾವ ಒಂದು ಪಕ್ಷವೂ ಏಕಾಂಗಿಯಾಗಿ ಸ್ಥಿರ ಬಹುಮತವನ್ನು ಗಳಿಸುವಂತಹ ಇತಿಹಾಸ ಅಪರೂಪ. ಆಗ ಮೈತ್ರಿ ಎನ್ನುವಂಥದ್ದು ಕೇವಲ ಆಯ್ಕೆಯಾಗದೆ ಅನಿವಾರ್ಯ ಆಗೇ ಆಗುತ್ತೆ. ಮೈತ್ರಿ ಗಟ್ಟಿ ಆಗಬೇಕು ಅಂತ ಅಂದರೆ ಬಿಜೆಪಿ ಜೆಡಿಎಸ್ ಮೈತ್ರಿ 2028ರ ಚುನಾವಣೆಯಲ್ಲಿ ಯಶಸ್ಸನ್ನು ಕಾಣಬೇಕಾದ್ರೆ ಕೆಲವು ಪ್ರಮುಖ ಷರತ್ತುಗಳು ಸಹ ಇಲ್ಲಿ ಪೂರೈಕೆ ಆಗಬೇಕಾಗುತ್ತೆ. ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅನ್ನುವಂತಹ ನಿರ್ಧಾರ ಮೊದಲೇ ಆಗಬೇಕು. ಇನ್ನು ಎರಡನೆಯದಾಗಿ ಕ್ಷೇತ್ರ ಹಂಚಿಕೆಯಲ್ಲಿ ಪಾರದರ್ಶಕತೆ ಅನ್ನುವಂಥದ್ದು ಇರಬೇಕಾಗತ್ತೆ. ಮೂರನೇದಾಗಿ ಒಳಗಿನ ಭಿನ್ನಮತ ಹೊರಗೆ ಬರದಂತೆ ಯಾವ ರೀತಿ ತಡೆಗಟ್ಟಬೇಕು ಬಾರದಂತೆ ಅಂತ ಹೇಳಿ ನಿಯಂತ್ರಣವನ್ನು ಮಾಡಬೇಕಾಗತ್ತೆ. ಇನ್ನು ಕುಮಾರಸ್ವಾಮಿ ಅವರ ಒಕ್ಕಲಿಗ ನೆಲೆ ಹಾಗೆ ಯಡಿಯೂರಪ್ಪ ಅವರ ಲಿಂಗಾಯತ ಬೆಂಬಲ ಎರಡೂ ಸಹ ಒಟ್ಟಿಗೆ ಇಲ್ಲಿ ಕೆಲಸವನ್ನ ಮಾಡಬೇಕಾಗತ್ತೆ. ಮೈತ್ರಿಯನ್ನ ಮಾಡ್ಕೊಳ್ಳದೆ ಹೋದ್ರೆ ಬಿಜೆಪಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲೂ ಸಹ ವಿರೋಧ ಪಕ್ಷದ ಸ್ಥಾನಕ್ಕೆ ತೃಪ್ತಿ ಪಡಬೇಕಾಗತ್ತೆ. ಇದು ಕಟು ವಾಸ್ತವ. ಬಿಜೆಪಿ ರಾಷ್ಟ್ರ ಮಟ್ಟದಲ್ಲಿ ಎಷ್ಟೇ ಬಲಿಷ್ಠವಾಗಿದ್ರು ಕರ್ನಾಟಕದ ಮಣ್ಣಿನ ರಾಜಕಾರಣ ಅದಕ್ಕೆ ತನ್ನದೇ ಆದಂತಹ ನಿಯಮಗಳನ್ನು ಹೇಳುತ್ತೆ.
JDSನ ಸಾಮಾಜಿಕ ನೆಲೆ ಹಾಗೆ BJPಯ ರಾಷ್ಟ್ರೀಯ ಪ್ರತಿಷ್ಠೆ ಈ ಎರಡೂ ಒಂದಾದಾಗ ಮಾತ್ರ ಕಾಂಗ್ರೆಸ್ಗೆ ನಿಜವಾದ ಪ್ರತಿಸ್ಪರ್ಧಿ ಹುಟ್ಟುಕೊಳ್ಳಬಹುದು. ಈ ಸತ್ಯವನ್ನು ಎರಡೂ ಪಕ್ಷದ ನಾಯಕರು ಎಷ್ಟು ಬೇಗ ಅರ್ಥ ಮಾಡ್ಕೊಳ್ತಾರೋ ಅದು ಆದಷ್ಟು ಬೇಗ ಒಳ್ಳೆಯದಾಗುತ್ತೆ. ಇದಾಗಿತ್ತು ವಾಂಟೇಜ್ ವಿತ್ ನಿಶ್ಚಿತ. ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿಗಳು ಹಾಗೆ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.